ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಜೆ ಕೆಲಸ ಮುಗಿಸ್ಕೊಂಡು ಬಂದು ಕೈಕಾಲು ಮುಖ ತೊಳ್ಕೊಂಡು ಸಾಂಬಾರು ಏನಪ್ಪ ಮಾಡೋದು ಅಂತ ಅನ್ಕೊಂಡು ಕೂತಿದ್ದೀನಿ. ನನ್ನ ಮಗ ಮನೆಯಲ್ಲೇ ಇದ್ದ, ಇವತ್ತು ಮನೆಯಲ್ಲೇ ಅವನು ಕೆಲ್ಸಕ್ಕೆ ಹೋಗಿಲ್ಲ. ಯಾಕೆಂದರೆ ಬರೆಯೋದು ತುಂಬ ಇತ್ತು ಕಣಮ್ಮ ಅಂದ. ಸರಿ ಬಿಡು ಬರ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇನ್ನು ಓದೋ ಹುಡುಗರನ್ನ ಇದು ಮಾಡಬಾರ್ದು ಅಂತ. ಅಂದರೆ ಅವ್ನು ಜಾಸ್ತಿ ಬರೆಯೋದಿದ್ರೆ ಕೆಲ್ಸಕ್ಕೆ ರಜೆ ಹಾಕ್ಕೊಂತಾನೆ. ನಾನೇ ಹೇಳ್ಬಿಟ್ಟಿದ್ದೀನಿ, ನೀನು ಒಂದು ದಿವಸ ಕೆಲ್ಸಕ್ಕೆ ಹೋಗಲಿಲ್ಲ ಪರವಾಗಿಲ್ಲ ಓದು ಅಂತ. ಯಾಕಂದರೆ ಓದೋದು ಮಕ್ಳಿಗೆ ಇಂಪಾರ್ಟೆಂಟು. ಕೆಲಸ ಜೀವನ ಪೂರ್ತಿ ದುಡಿಯೋದಿದ್ದಿದ್ದೆ, ಅವರು ಮುಂದೆ ದುಡಿಯೋದಿದ್ದಿದ್ದೆ. ಈಗ ಓದಲಿ ಅಂದ್ಬಿಟ್ಟು ಏನಂದರೆ ಟೈಮ್ ಪಾಸು ಆಗುತ್ತೆ ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹಾಕಿರೋದು. ಹಂಗಾಗಿ ನಾನು ಮನೆಗೆ ಬಂದು 7 ಗಂಟೆ ಟೈಮ್ ಬಂದ್ಬಿಟ್ಟು 7 ಗಂಟೆ. ಇವಾಗ ಸಾಂಬಾರ್ಗೆ ಏನೂ ಇರಲಿಲ್ಲ. ಅದಕ್ಕೆ ನನ್ನ ಮಗನಿಗೆ ತರಕಾರಿ ತಗೋಗಪ್ಪ ಅಂತ ಅಂಗಡಿಗೆ ಕಳಿಸಿದ್ದೆ. ಅವ್ನು ತಗೊಂಬಂದ. ನಾನು ಒಳಗಡೆ ಇದ್ದೀನಿ, ಅವನು ಆಚೆ ಓದ್ಕೊತಾವನೆ. ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ, ಯಾಕಂದರೆ ಅವನು ಓದ್ತಾವನಲ್ವ. ನಾನು ವೀಡಿಯೋ ಮಾಡೋಕ್ಕೆ ಒಳಗಡೆ ಬಂದೆ, ವೀಡಿಯೋ ಮಾಡ್ತಾಯಿದ್ದೀನಿ ಅಂದೆ. ಸರಿ ಆಯ್ತಮ್ಮ ಅಂದ್ಬಿಟ್ಟು ಅವನು ಹೊರಗಡೆ ನಾನು ಈಚೆ ಒಳಗಡೆ ಇದ್ದೀನಿ. ಇವತ್ತು ಬೆಳಗ್ಗೆ ಒಂದು ಕೆಲಸ ಆಯಿತು. ನಿನ್ನೆ ತಾನೇ ನಾನು ಒಡವೆ ಇಟ್ಬಿಟ್ಟು ಬಾಡಿಗೆ ಕಟ್ಟಿದ್ದೆ. ಇವತ್ತು ಸಡನ್ ನನ್ನ ಮಗ ಒಂದು 5-6 ಸಲ ಫೋನ್ ಮಾಡಿದ್ದ. ಮಧ್ಯಾಹ್ನ ಫೋನ್ ಮಾಡಿದ್ದ. ನಾನು ಫೋನ್ ರಿಸೀವ್ ಮಾಡಿರಲಿಲ್ಲ, ನೋಡಿರಲಿಲ್ಲ ಫೋನ್. ಆಮೇಲೆ ಹೋಗಿ ನೋಡಿದ್ರೆ 6 ಸಲ ಫೋನ್ ಬಂದಿತ್ತು. ನನಗೆ ಭಯ ಆಯ್ತಿದ್ದೇನಪ್ಪ 6 ಸಲ ಫೋನ್ ಮಾಡವನೆ ಅಂತ. ತಿರುಗಿ ಮಾಡಿದೆ, ಎತ್ತಲಿಲ್ಲ ಅವನು. ಮತ್ತೆ ಮಾಡ್ದ. ಆವಾಗ ಏನಕ್ಕಪ್ಪ ಅಂದೆ. ಅಮ್ಮ ಕಾಲೇಜಿಂದು ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂದ. ಏನಕ್ಕೆ ಇವಾಗ ಅಂತ, ಎಕ್ಸಾಮ್ ಫೀಸು ಅಂದ. ಸರಿ ಆಯಿತು ಅಂದೆ. ಯಾವಾಗ ಅಂದೆ. ಇವತ್ತೇ ಕಟ್ಟಬೇಕಂತೆ ಅಂದ. ಅಯ್ಯೋ ದೇವ್ರೆ, ಸಡನ್ನಾಗಿ ಎಲ್ಲಿದೆ ಮಂಚಿಲಿ ಇವಾಗ ದುಡ್ಡು ಅಂದ್ಬಿಟ್ಟು ನಂಗೊಂಥರ ಶಾಕ್ ಆದಂಗಾಯ್ತು. ಅಂದರೆ ನೆನ್ನೆ ಒಡವೆ ಇಟ್ಟಿದ್ನಲ್ಲ, ಆ ದುಡ್ಡಲ್ಲಿ 1,000 ಯಾರಿಗೂ ಸಾಲ ಕೊಡಬೇಕಾಯ್ತು, ಕೊಟ್ಬಿಟ್ಟೆ. ಪಾಪ ಅವ್ರಿಗೂ ನನಗೆ ಸಂಘಕ್ಕೆ ಕೊಟ್ಟಿದ್ರು. ಅವರು ಸಂಘಕ್ಕೆ ಕಟ್ಟಿದ್ನಲ್ಲ, ಅವಾಗ 1,000 ಸಾಲ್ಟೇಜ್ ಇರೋ ಹೊತ್ತಿಗೆ 2,000 ಕೊಟ್ಟವ್ರೆ. 2,000 ನನ್ನ ಹತ್ರ ಇತ್ತು, 2,000 ಅವ್ರು ಕೊಟ್ಟಿದ್ರು. ಅವ್ರಿಗೆ ಕೊಡಬೇಕಾಯ್ತು ನಾನು. ಪಾಪ ಇವಾಗ ನನಗೆ ಸಂಘಕ್ಕೆ ಲೋನ್ ಕಟ್ಟೋಕೆ ಅವ್ರು ಕೊಟ್ಟಿದ್ರಲ್ಲ, ಹಂಗಾಗಿ ನಾನು ಕೊಡಬೇಕಲ್ವ ಅದನ್ನು ವಾಪಸ್ಸು ಅಂದ್ಬಿಟ್ಟು ನಾನು ನೆನ್ನೆ ಒಡವೆ ಇಕ್ಕಿದ್ದ ದುಡ್ಡಲ್ಲಿ ಅವ್ರಿಗೆ 1,000 ಕೊಟ್ಟು ನಾನು 2,000 ರೂಪಾಯಿ ಇನ್ನಿದ್ದಿದ್ದು ಬಾಡಿಗೆ ಕಟ್ಬಿಟ್ಟು ಸುಮ್ಮನಾದೆ. ನಮ್ಮ ಮನೇಲಿ ಮೊಬೈಲಲ್ಲಿ ಒಂದು ಚಾರ್ಜರ್ ಪಿನ್ ಹೊರಟೋಗಿತ್ತು. ನಮಗೆ ಮೊಬೈಲ್ ಚಾರ್ಜರ್ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಇನ್ನೊಂದು ಮಿಕ್ಕಿದ್ದು ಒಂದು 300 ರೂಪಾಯಿ ನನ್ನ ಮಗನ ಕೈ ಕೊಟ್ಟು ಕಳಿಸಿದ್ದೆ, ಚಾರ್ಜರ್ ತಗೊಂಬರಪ್ಪ ಅಂತ. ಅವ್ನು ಚಾರ್ಜರ್ ತಗೊಂಡ್ಮೇಲೆ ಹಂಗಂತ ಹೇಳವ್ರೆ ಕಾಲೇಜ್ಗೆ ಹೋದ್ಮೇಲೆ. ಆಮೇಲೆ ನಾನು ಏನು ಮಾಡೋದಪ್ಪ ಅಂದ್ಬಿಟ್ಟು ಸುಮಾರು ಅಲ್ಲಿ ಕೆಲಸದವ ಕೇಳಿದೆ ಒಬ್ಬರನ್ನ, ಯಾರನ್ನೋ. ಅವರು ನನ್ನ ಹತ್ರ ಫೋನ್ಪೇ ಇಲ್ಲಮ್ಮ ಅಂದರು. ಅಯ್ಯೋ ದೇವ್ರೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ನಾನು ಯಾರನ್ನೂ ಕೇಳೋಕೆ ಹೋಗಲಿಲ್ಲ, ಯಾಕಂದರೆ ಕೆಲಸದ ಹತ್ರ ಜಾಸ್ತಿ ನಾನು ಯಾರನ್ನೂ ಕೇಳಲ್ಲ. ಏನು ಗೊತ್ತಾ, ಇವಾಗ ನಾವೇನು ದುಡ್ಡು ಕೇಳಿದ್ರೆ ಒಂಥರ ನೋಡ್ತಾರೆ. ಆಮೇಲೆ ಕೆಲಸದ ಹತ್ರ ಅವೆಲ್ಲ ಸರೋಗಲ್ಲ ನಮಗೆ. ದುಡ್ಡು ಕಾಸು ಸಾಲ ಮಾಡೋದು, ಇಸ್ಕೊಳ್ಳೋದು ಅವೆಲ್ಲ ನಮ್ಗೆ ಇಷ್ಟ ಆಗೋಲ್ಲ. ಕೆಲವೊಂದು ಜನ ಹೆಣ್ಮಕ್ಳು ಮಾಡ್ತಾರೆ ಆ ಥರ, ಆದರೆ ನಾನು ಮಾಡಲ್ಲ. ನನಗದೇನೋ ಇಷ್ಟ ಆಗೋಲ್ಲ. ಆಮೇಲೆ ನಾನು ನಮ್ಮ ಫ್ರೆಂಡ್ ಒಂದು ಐತೆ ನಮ್ಮ ಮನೆ ಹತ್ರ, ಅದಕ್ಕೆ ಫೋನ್ ಮಾಡಿದೆ. ಅದು ಸುಮಾರು ಒಂದು 3-4 ವರ್ಷದಿಂದ ನನ್ನ ಜೊತೆನೇ ಕೆಲ್ಸಕ್ಕೆ ಬರ್ತಾಯಿದ್ಲು. ಹೆಸ್ರು ಹೇಳಲ್ಲ ನಾನು. ಅದು ಕಮ್ಮಿ ಈ ಥರ ನನ್ನ ಮಗನಿಗೆ ಒಂದು ಹೆಲ್ಪ್ ಮಾಡು ಅಂದೆ. ಏನು ಅಂತು, ಈ ಥರ ಒಂದು 800 ರೂಪಾಯಿ ದುಡ್ಡು ಕೊಡು ಅಂತ ಅಂದೆ. ನಾನು ಯಾವತ್ತೂ ಕೇಳಿರಲಿಲ್ಲ. ನಾನು ಸುಮಾರು ಒಂದು 2013ರಿಂದಲೂ ಪರಿಚಯ ಅದು ನನಗೆ ಅವಳು. ಆದರೂ ನಾನು ಅವಳನ್ನ ಯಾವತ್ತೂ 1 ರೂಪಾಯಿ ದುಡ್ಡು ಸಹ ನಾನು ಕೇಳಿರಲಿಲ್ಲ. ಆಮೇಲೆ ನಾನು ಇರೋತ್ತವಳು ಇರೋದು, ಹಂಗಾಗಿ ನಾನು ಕೇಳೋದೇ ಇಲ್ಲ ದುಡ್ಡು. ಹಂಗಾಗಿ ಅದು ಕೇಳಿದೆ ಇವತ್ತು, ನೋಡೋಣ ಅಂದ್ಬಿಟ್ಟು. ಪಾಪ ಅದು ಅದು ಆಮೇಲೆ ಆಯಿತು ಕೊಡ್ತೀನಿ ಅಂತ ಹೇಳ್ತು. ಆಮೇಲೆ ಅದಕ್ಕೆ ನನ್ನ ಮಗನ ಫೋನ್ ಮಾಡಿ ಅವ ಆಂಟಿ ಮನೆ ಹತ್ರ ಹೋಗಿ ಹೋಗಪ್ಪ ಅಂತ ಹೇಳಿ ಅವನು ಬಂದು ಇಸ್ಕೊಂಡು ಅವ ಆಂಟಿ ಕೊಡ್ತು ಕಣಮ್ಮ ಅಂದ. ಅಂದರೆ ಅವನು ಫೀಸು ನಾನು ಅಡ್ಜಸ್ಟ್ ಮಾಡಿ ಬಂದು ಇಸ್ಕೊಂಡು ಹೋಗೋಷ್ಟೊತ್ತಿಗೆ ಮೇಷ್ಟ್ರು ಬೇರೆ ಕಡೆ ಹೊರಟೋಗಿದ್ರಂತೆ ಕಾಲೇಜಲ್ಲಿ. ಆಮೇಲೆ ತಂದು ಹಂಗೆ ಇಟ್ಟವನೇ ಮನೇಲಿ. ಬೆಳಿಗ್ಗೆ ತಗೊಂಡೋಗಿ ಕೊಡಬೇಕು ಅದನ್ನು ಫೀಸು. ನೋಡಿ, ಒಂದೊಂದು ಟೈಮ್ನಲ್ಲಿ 1 ರೂಪಾಯಿಗೂ ಎಷ್ಟು ಪಾಪ. ಅದಕ್ಕೂ ಒಂಥರ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂದರೆ ನನಗೆ ಸಡನ್ನಾಗಿ ನಮಗೆ ದುಡ್ಡು ಕೊಡು ಅಂದರೆ ಯಾರು ಕೊಡ್ತಾರೆ ಅಲ್ವಾ? ಸಡನ್ನಾಗಿ ನಮಗೆ ದುಡ್ಡು ಕೊಡು ಅಂದರೆ ಯಾರು ಕೊಡೋಲ್ಲ. ಹಾಗಾಗಿ ಟೈಮ್ನಾಗ ಕೊಡ್ತಲ್ಲ, ಅದೊಂದು ಥ್ಯಾಂಕ್ಸ್ ಹೇಳ್ಬೇಕು ನನಗೆ.
ಅದಕ್ಕೆ ಏನಪ್ಪ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ದುಡ್ಡು ಕೇಳೋದೇ ತಪ್ಪು. ನಾನು ಕೇಳಿದೆ ಇವತ್ತಷ್ಟೇ, ನಾನು ಜಾಸ್ತಿ ಎಲ್ಲೂ ಕೇಳಲ್ಲ. ಯಾಕಂದರೆ ಜಾಸ್ತಿ ಫ್ರೆಂಡ್ಶಿಪ್ ಇರ್ತಾರೆ, ಪರಿಚಯ ಆದವ್ರ ತಾವೆಲ್ಲ ನಾವು ದುಡ್ಡು ಕೇಳಬಾರ್ದಲ್ವ. ಹಂಗಾಗಿ ಅದು ಒಂಥರ ನನಗೆ, ಯಾಕಂದರೆ ನನ್ನ ಕಷ್ಟ ಎಲ್ಲ ನೋಡ್ತಾಯಿದ್ದ ಮಮ್ಮಿ, ಹಂಗಾಗಿ ಅದು ಇವತ್ತು ಕೊಡ್ತು. ನಂಗೆ ತುಂಬ ಅಂದರೆ ತುಂಬ ಒಂದು ಹೆಲ್ಪ್ ಆಯಿತು. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೈಮ್ನಲ್ಲಿ ನನ್ನ ಮಗನಿಗೊಂದು ಹೆಲ್ಪ್ ಮಾಡ್ತಲ್ಲ, ಥ್ಯಾಂಕ್ಸ್. ಓದೋ ಮಕ್ಳಿಗೆ ಯಾರಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ, ಯಾರೂ ಮಾಡ್ದಂಗಿರಲ್ಲ. ಬಟ್ ಆದರೆ ನನಗೆ ಅವಾಗೇನು ಅಂದ್ಕೊಂಡೆ ಅಂದರೆ ಸಡನ್ನಾಗಿ ಅವ್ನು ದುಡ್ಡು ಕೇಳಿದಾಗ ಯಪ್ಪ ಎಲ್ಲಪ್ಪ ಹೊಂಚೋದು ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ದುಡ್ಡಿಗೆ ತುಂಬ ಅಂದರೆ ತುಂಬ ಕಷ್ಟ ಟೈಮ್ನಾಗ ಯಾರೂ ಕೊಡಲ್ಲ. ನಾವು ದುಡಿಯೋದ್ರಲ್ಲಿ ಸೇವ್ ಮಾಡಬೇಕು. ಆದ್ರೆ ನಾನು ಇನ್ನೊಂದು 2-3 ವರ್ಷ ದುಡ್ಡು ಸೇವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸಾಲ ಐತೆ, ಮಗನ ಓದಿಸ್ಬೇಕು. ನನಗೆ ಬರೋದೊಂದೇ, ನನ್ನ ಮಗ ಓದಬೇಕು, ನಾನು ಮಾಡಿರೋ ಸಾಲ ತೀರ್ಸ್ಬೇಕು. ಅವೆರಡೇ ನನ್ನ ಜವಾಬ್ದಾರಿ. ನನ್ನ ತಲೆಯಲ್ಲಿರೋದು ಅವೆರಡೇ, ಯೋಚನೆ ಬೇರೆನೇನೂ ಇಲ್ಲ. ನನ್ನ ಮಗನ ಚೆನ್ನಾಗಿ ಓದಿಸ್ಬಿಟ್ಟು ಅವನಿಗೊಂದು ದಾರಿ ಮಾಡಿಬಿಟ್ರೆ ಸಾಕು ಅವನಿಗೆ. ಯಾಕಂದರೆ ಯಾರ ಪ್ರೀತಿನೂ ಅವನಿಗಿಲ್ಲ, ಯಾವ ಪ್ರೀತಿನೂ ಇಲ್ಲ. ನಾನೇನು ಒಂದು ಟೈಮಲ್ಲಿ ನಾನು ಅವನ ಜೊತೆ ಇಲ್ಲ ಅಂದ್ರೂ, ನಮ್ಮಮ್ಮ ಇಲ್ಲ ಅಂದ್ರೂ ನಾನು ದುಡ್ಕೊಂಡು ತಿಂತೀನಿ ಅನ್ನೋ ಛಲ ನನ್ನ ಮಗಂಗೆ ಬಂದರೆ ನಂಗೆ ಅಷ್ಟೇ ಸಾಕು. ನನ್ನ ಮಗನೊಬ್ಬನ ಓದಿಸ್ಬಿಟ್ರೆ ನನಗಿನ್ನೇನು ಬೇಡ. ಅದೆಷ್ಟೇ ಕಷ್ಟ ಆಗಲಿ, ಎಷ್ಟೇ ಸಾಲ ಆಗಲಿ ತೀರ್ಸ್ಕೊತೀನಿ. ಎಷ್ಟು ಕಷ್ಟ ಆದರೂ ನಾನು ದುಡಿತೀನಿ. ನನ್ನ ಕೈಲಿ ನನ್ನ ಮೈಲಿ ಶಕ್ತಿ ಇರೋವರೆಗೂ ದುಡಿತೀನಿ. ನನ್ನ ಮಗನ ಓದಿಸ್ಬಿಡ್ತೀನಿ, ನಂಗೆ ಅಷ್ಟೇ ಸಾಕು. ಅವ್ನು ಓದಿಸ್ಬೇಕು ಅನ್ನೋದೊಂದೇ ನನ್ನ ಉದ್ದೇಶ, ನನಗಿನ್ನೇನೂ ಇಲ್ಲ. ಅವನ್ನೆಲ್ಲನ ಓದಿಸಿ ಅವ್ನು ಇವಾಗ ಓದ್ತಾ ಇರೋದು ಪೂರ್ತಿ ಓದಿಸ್ಬಿಟ್ಟು ಅವ್ನಿಗೊಂದು ದಾರಿ ಮಾಡಿರಿ, ನನಗಿನ್ನೇನು ಬೇಡ. ಕಷ್ಟಪಡ್ತೀನಿ. ನನಗೆ ನೋಡಿ, ಒಂದೊಂದು ಟೈಮ್ನಲ್ಲಿ 10 ರೂಪಾಯಿಗೂ ಎಷ್ಟು ಕಷ್ಟ ಇರ್ತೈತೆ. ನನಗಂತೂ ಒಂದು ಟೈಮ್ನಾಗ ಸಡನ್ನಾಗಿ ದುಡ್ಡು ಕೇಳಿಬಿಟ್ರೆ ಒಂಥರ ಬೇಜಾರು, ಒಂಥರ ಭಯ ಆಗ್ಬಿಡುತ್ತೆ ನಮಗೆ. ಅಂದರೆ ಓದೋ ಮಕ್ಕಳು ಮನೇಲಿ ಮಡ್ಗೋಣ ಅಂದರೆ ಎಕ್ಸ್ಟ್ರಾ ಮಡ್ಗೋವಷ್ಟು ದುಡಿಮೆ ಇಲ್ಲ ನಮಗೆ. ಅವತ್ತಿಂದ ಅವತ್ತು ಹೊಂಚ್ಕೊಂಡು ತಿನ್ನಬೇಕು, ಅವತ್ತಿಂದ ಅವತ್ತು ದುಡಿಬೇಕು ತಿನ್ನಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾನು ಕೂಡಿಕ್ಕಂತೂ ಆಗಲ್ಲ. ಕೂಡಿಕ್ತೀನಿ ಅನ್ನೋ ಕನಸು ನನಗಿಲ್ಲ. ಆದರೆ ಅವನಿಗೆ ಓದಿಸ್ತೀನಿ. ಜೀವನ ಪೂರ್ತಿ ನನಗಿನ್ಯಾವ ಆಸೆ ಇಲ್ಲ. ನನ್ನ ಮಗ ಓದ್ಬಿಟ್ರೆ ನಂಗೆ ಅಷ್ಟು ಸಾಕು. ಅವನಿಗೋಸ್ಕರ ಬದುಕ್ತೀನಿ. ನನಗೆ ಅವನಿಗೋಸ್ಕರ ಬದುಕಿದ್ರೆ ಅಷ್ಟೇ ಸಾಕು. ನನಗಿನ್ನ ಅವನು ಬಿಟ್ಟರೆ ನನಗೆ ಪ್ರಪಂಚನೇ ಇಲ್ಲ. ನನ್ನ ಬಿಟ್ಟರೆ ಅವನಿಗಿಲ್ಲ, ಅವನಿಗೆ ಬಿಟ್ಟರೆ ನನಗಿಲ್ಲ. ನನ್ನ ಮಗ ಒಬ್ಬ ಓದ್ಬಿಟ್ಟು ಅವ್ನು ಚೆನ್ನಾಗಾದ್ರೆ ನಂಗೆ ಅಷ್ಟೇ ಸಾಕು. ಸೋಕಿ ಮಾಡಬೇಕು, ಹಂಗೆ ಬದುಕಬೇಕು, ಹಿಂಗೆ ಬದುಕಬೇಕು, ಮನೆಗೆ ಹತ್ತಾಗಬೇಕು, ಯಾವ ಆಸೆನೂ ನನಗಿಲ್ಲ. ನನಗೆ ಇರೋದೊಂದೇ ಆಸೆ, ನನ್ನ ಮಗನ ಓದಿಸ್ಬೇಕು ಅಷ್ಟೇ. ನನಗೊಂದು ದಾರಿ ಮಾಡೋದು ಅಷ್ಟೇ ನನ್ನ ಜವಾಬ್ದಾರಿ. ಅದು ನನಗಿನ್ಯಾವ ಆಸೆನೂ ಇಲ್ಲ. ಅಲ್ಲಿಂದ ಸುತ್ತಬೇಕು, ಅವರು ಸೋಕಿ ಮಾಡಬೇಕು, ಅಲ್ಲಿಂದ ತಿರುಗಬೇಕು ಅನ್ನೋ ಆಸೆನೂ ನನಗಿಲ್ಲ.
ಕಲರ್ ಕಲರ್ ಬಟ್ಟೆ ಹಾಕಬೇಕು, ಕಲರ್ ಕಲರ್ ಸೋಕಿ ಮಾಡಬೇಕು, ಕಲರ್ ಕಲರ್ ಅಡುಗೆ ತಿನ್ನಬೇಕು ಅನ್ನೋ ಆಸೆ ನನಗಿಲ್ಲ. ಅವನಿಗೋಸ್ಕರ ಎಷ್ಟೆಲ್ಲ ಕಷ್ಟ ಆಗಲಿ ಓದಿಸ್ಬಿಟ್ರೆ ಅಷ್ಟೇ ಸಾಕು. ನನಗಿನ್ಯಾವ ಖುಷಿನೂ ಇಲ್ಲ. ನನ್ನ ಮಗ ಓದೋದೆ. ಯಾರ ತಗನಾಗಲಿ ಸಾಲ ಮಾಡಿದ್ರು ನನ್ನ ಮಗನ ಓದಿಸ್ತೀನಿ. ಇವತ್ತು ಸಾಲ ಮಾಡಿದ್ದೀನಿ, ತೀರಿಸ್ತೀನಿ, ಅಷ್ಟೇ ಸಾಕು. ನಾನು ಬದುಕೋದೇ ನನ್ನ ಮಗುಗೋಸ್ಕರ ಅಷ್ಟೇ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.